प्यारे विद्यार्थियों, आप सभी को नमस्कार। हाँ बच्चों, पिछली कक्षा में हम लोग क्या है, मेरा देश मेरी मां, इस पाठ के अंतर्गत क्या है, एक सैनिक, एक मेजर की देशभक्ति के बारे में देख चुके हैं, है ना। क्या है, देश की रक्षा के लिए उन्हें संदेश भेजा जाता है। ये खबर सुनते ही उन्होंने मां के पैर छूकर देश की रक्षा की ओर वो बढ़ रहा है ना। तो उनकी मां एक बात बताती है, क्या है, भारतीय परंपरा क्या है। भारतीय परंपरा क्या है, याद रहे, सीने पर गोली खाने की है भारतीय परंपरा, पीठ पर नहीं। हाँ, ऐसी बात लेकर युद्ध भूमि पर जाता है। कौन है, ये मेजर। ठीक है, ये मेजर किस तरह वहां पर युद्ध करता है उसके बारे में आज हम देखेंगे। ओके, यस। ತಾಯಿಯಿಂದ ಮಾತನ್ನು ಪಡೆದುಕೊಂಡು, ಯಾವ ಮಾತು, ಭಾರತೀಯರ ಪರಂಪರೆ ಗುಂಡೇಟಿಗೆ ಎದೆಯೊಡ್ಡುವುದೇ ವಿನಃ ಬೆನ್ನೊಡ್ಡಿ ಓಡುವುದಲ್ಲ ಅನ್ನುವಂಥದ್ದು ಇದು ಭಾರತೀಯರ ಪರಂಪರೆ. ಈ ಮಾತನ್ನು ಯಾರು ಹೇಳ್ತಾರೆ, ಆ ಮೇಜರ್ನ ತಾಯಿ. ಓಕೆ, ಆ ಸೈನಿಕನಿಗೆ ಆಶೀರ್ವಾದವನ್ನು ನೀಡುತ್ತಾ ಆ ಮಾತನ್ನು ಹೇಳಿ ಹರಸಿ ಕಳುಹಿಸಿಕೊಡುತ್ತಾಳೆ ತಾಯಿ. ಓಕೆ, ತಾಯಿಯಿಂದ ಆಶೀರ್ವಾದವನ್ನು ಪಡೆದುಕೊಂಡು ಸೈನಿಕ ತಾಯ್ನಾಡಿನ ರಕ್ಷಣೆಗಾಗಿ ಹೋಗುತ್ತಾನೆ. ಅಲ್ಲಿ ಯಾವ ರೀತಿ ಯುದ್ಧವನ್ನು ಮಾಡುತ್ತಾನೆ ಅನ್ನೋದನ್ನು ಇವತ್ತು ನಾವು ನೋಡುವ. ಓಕೆ, युद्ध भीषण रूप से फैलता जा रहा था. युद्ध भीषण, भीषण मतलब क्या है, घमासान. हाँ, भयंकर, है ना, भयंकर रूप से फैलता जा रहा था सारे तरफ. युद्धವು ಘೋರ ರೂಪದಲ್ಲಿ ಹರಡ್ತಾ ಇತ್ತು. यस, भीषण मतलब क्या है, भयंकर, भीषण. आप लोग सुने होंगे क्या है महाभारत में, भीषण. भीष्म ने भीषण प्रतिज्ञा की, इसलिए उसका नाम ಭೀಷ್ಮ बन गया था. ಹೌದಲ್ವಾ, ಈ ಮಹಾಭಾರತದಲ್ಲಿ ಕೇಳಿದ್ದೀರಿ. ದೇವರತನಾಗಿದ್ದಂತ ಅವನು ಭೀಷ್ಮ, ಅವನ ಮೊದಲ ಹೆಸರು ದೇವರತ. ಅವನು ಭೀಷ್ಮ ಹೇಗೆ ಆದ ಅಂದ್ರೆ, ಘೋರವಾದಂತ ಭೀಷಣವಾದಂತ ಏನು ಪ್ರತಿಜ್ಞೆಯನ್ನು ಮಾಡಿ, ಯಾವ ಪ್ರತಿಜ್ಞೆ, ನಾನು ಜೀವನ ಪರ್ಯಂತ ಏನು ಬ್ರಹ್ಮಚಾರಿ ಆಗಿರ್ತೇನೆ ಅನ್ನುವಂತ ಘೋರವಾದಂತ ಪ್ರತಿಜ್ಞೆಯನ್ನು ಮಾಡ್ತಾನೆ. ಅದಕ್ಕೋಸ್ಕರವಾಗಿ ಅವನನ್ನು ಭೀಷಣವಾದಂತ ಪ್ರತಿಜ್ಞೆ ಮಾಡಿದ ಕಾರಣ ಎಲ್ಲರೂ ದೇವತೆಗಳು ಭೀಷ್ಮ ಭೀಷ್ಮ ಅಂತ ಕರೀತಾರೆ. ಓಕೆ, ಈ ಭೀಷಣ ಪದದ ಅರ್ಥ ಏನು, ಘೋರ ಅಂತ, ಭಯಂಕರ. ಓಕೆ, ಇಡೀ ಯುದ್ಧ ಭೂಮಿಯಲ್ಲಿ ಭಯಂಕರವಾದಂತ ಯುದ್ಧ ಆವರಿಸ್ತಾ ಇತ್ತು, ಏನಾ. घमासान रूप से युद्ध फैलता जा रहा था युद्ध भूमि पर. इच्छोगील नहर का मोर्चा भारतीय सेना के लिए चुनौती की दीवार बना खड़ा था. इच्छोगील नहर का, इच्छोगील नहर, इच्छोगील नहर एक प्लेस है, पाकिस्तान के बॉर्डर पे है. हाँ, वहां के सेना मोर्चा, मोर्चा मतलब क्या, रुकावट, ಬ್ಯಾರಿಕೇಡ್. ಹಾ, ಇಚ್ಚೋಗಿಲ್ ನಹರ್ ಅನ್ನುವಂತ ಸ್ಥಳದಲ್ಲಿ ಅಲ್ಲಿಯ ಸೈನಿಕರು ಒಂದು ಮೋರ್ಚಾ, ಒಂದು ಬ್ಯಾರಿಕೇಡ್ ಅನ್ನು ಹಾಕಿದ್ರು, ದೊಡ್ಡ ಒಂದು ತಡೆಯನ್ನೇ ಒಡ್ಡಿದ್ರು. ಮೋರ್ಚಾ ಅಂದ್ರೆ ಮೋರ್ಚಾ ಬನ್ನಿ, ತಡೆ. ಹಾ, ಅದು ಭಾರತೀಯ ಸೇನಾ के लिए चुनौती की दीवार बना खड़ा था. भारतीय सेना के लिए, ಭಾರತೀಯ ಸೈನಿಕರಿಗೆ ಅದು चुनौती, चुनौती मतलब चैलेंज की दीवार बना खड़ा था. दीवार, दीवार, वाल. ಇಚ್ಚೋಗಿಲ್ ನಹರ್ ಅಲ್ಲಿ ಅವರು ಪಾಕಿಸ್ತಾನದ ಸೈನಿಕರು ಹಾಕಿದಂತ ಒಂದು ದೊಡ್ಡ ತಡೆ ಉಂಟಲ್ಲ, ಅದು ನಮ್ಮ ಸೈನಿಕರಿಗೆ ಒಂದು ಚಾಲೆಂಜ್ ನ ಗೋಡೆಯಾಗಿ ಪರಿಣಮಿಸಿತು.
चुनौती की दीवार बना खड़ा था। प्रश्न उठा, इस अभेद्य दीवार को तोड़ने की जिम्मेदारी कौन निभाएगा? अभेद्य, अभेद्य मतलब क्या है? उसे हम लोग टूट नहीं कर सकते, ऐसा एक क्या है? दीवार है। ಹಾ ಆ ಅಭೇದ್ಯ ಒಂದು ಗೋಡೆಯನ್ನು, ವಾಲನ್ನು ಮುರಿಯುವವರು ಯಾರು ಅನ್ನುವಂತ ಪ್ರಶ್ನೆ ಉದ್ಭವವಾಯಿತು. ಓಕೆ, ಎಸ್. जिम्मेदारी कौन निभाएगा? जिम्मेदारी मतलब क्या है? जिम्मेदारी, रेस्पॉन्सिबिलिटी. हाँ, ಅಷ್ಟು ಗಟ್ಟಿಯಾದಂತಹ ಆ ಗೋಡೆಯನ್ನು ಭೇದಿಸುವಂತ ಒಂದು ಜಿಮ್ಮೆದಾರಿ, ಜವಾಬ್ದಾರಿಯನ್ನು ಯಾರು ವಹಿಸಿಕೊಳ್ತಾನೆ ಅನ್ನುವಂತ ಒಂದು ದೊಡ್ಡ ಪ್ರಶ್ನೆ ಅಲ್ಲಿ ಉದ್ಭವಿಸಿತು. ಹಾ, ಪ್ರಶ್ನೆ था वहां का जिम्मेदारी कौन निभाएगा? निभाना मतलब क्या है? जवाबदारिಯನ್ನು ವಹಿಸಿಕೊಳ್ಳುವಂತದ್ದು. ओके, ठीक है. और क्या हुआ? कार्य आसान नहीं था, सीधे मौत के साथ जूझना था, पर वीर कभी मौत के भय से रुके हैं? तुरंत एक वीर ने इसका दायित्व स्वीकार कर लिया. ये गांव से आए हुए वही मेजर थे. हाँ, कार्य आसान नहीं था. क्या कार्य आसान नहीं था? ये काम आसान नहीं था. ये दीवार को तोड़ने का काम आसान नहीं था. सीधे मौत के साथ जूझना था. हाँ, आ कार्य आसान, सरल नहीं था. ಆ ಕಾರ್ಯ ಇದೆಯಲ್ಲ, ಯಾವ ಕಾರ್ಯ? ಆ ಗೋಡೆಯನ್ನು ಭೇದಿಸುವಂತ ಕಾರ್ಯ ಇದೆಯಲ್ಲ, ಅದು ಆಸಾನ್ ನಹಿತ, ಈಸಿ ಆಗಿರ್ಲಿಲ್ಲ ಹೇಳುವಷ್ಟು. ಸೀದೆ ಮೌತ್ ಕೆ ಸಾಥ್ ಜೂझना था. सीधे मौत के साथ, मौत मतलब मृत्यु. हाँ हाँ, जो ये दीवार को तोड़ने की जिम्मेदारी लेते हैं वो तैयार होना चाहिए. किसके लिए? मृत्यु के लिए. वैसा था, ಹೌದಲ್ವಾ? ಆ ಗೋಡೆಯನ್ನು ಭೇದಿಸುವಂತ ಕಾರ್ಯಕ್ಕೆ ಯಾರು ಸಜ್ಜಾಗ್ತಾರೆ, ಅವರು ಸೀದಾ ಮೃತ್ಯುವಿನ ಜೊತೆಗೆ ಜೂಜಾಡ್ಲಿಕ್ಕೆ ರೆಡಿ ಆಗಿರಬೇಕು. ಮೃತ್ಯುವಿನ ಜೊತೆ ಜೂಜಾಡಿದ್ರೆ ಒಂದ ಮೃತ್ಯು ಅಲ್ವಾ? ಮೃತ್ಯು ಗ್ಯಾರಂಟಿ. ಎಸ್, ಅಂತವರು ಮಾತ್ರ, ಅಷ್ಟು ಧೈರ್ಯವಂತರು ಮಾತ್ರ ಆ ಒಂದು ಕಾರ್ಯವನ್ನು ವಹಿಸಿಕೊಳ್ಬೇಕಾಗಿತ್ತು. पर वीर कभी मौत के भय से रोके हैं. हाँ, यहां पर लेखक बोलते हैं क्या है? वीर. ಆದರೆ ವೀರರಾದವರು ಯಾವತ್ತು ಮೃತ್ಯುವಿಗೆ ಹೆದರ್ತಾರಾ? नहीं. हाँ, तुरंत एक वीर ने इसका दायित्व स्वीकार कर लिया. ये गांव से आए हुए वही मेजर थे. हाँ, तुरंत, सडनली ये दायित्व स्वीकार कर लिया. कौन सा? एक ಒಬ್ಬ ಏನು ಆ ಕೆಲಸವನ್ನು ಮಾಡುವಂತ ದಾಯಿತ್ವ मतलब ಜಿಮ್ಮೆದಾರಿ. ಹಾ, ಒಬ್ಬ ಅದರ ಜವಾಬ್ದಾರಿಯನ್ನು ವಹಿಸಿಕೊಂಡ. ಯಾರವನು? ये गांव से आए हुए वही मेजर थे. ಹಾ, ನಾನು ಆವಾಗ ಹೇಳಿದ್ದಲ್ಲ, ತಾಯ್ನಾಡಿನ ರಕ್ಷಣೆಗಾಗಿ ಆಶೀರ್ವಾದವನ್ನು ಪಡ್ಕೊಂಡು ಬಂದಂತಹ ಆ ಹಳ್ಳಿಯ ಮೇಜರ್. ಅವನು ಏನೋ ಇಚ್ಚೋಗಿಲ್ ನಹರ್ನ ಮೋರ್ಚವನ್ನು ಭೇದಿಸಲಿಕ್ಕೆ ಅವನು ತಯಾರಾದ. ಓಕೆ, ठीक है. मौत की परवाह किए बिना मेजर ने मोर्चा संभाल लिया. हाँ, यस, डायरेक्ट युद्ध भूमि पर हो गया. मौत की परवाह ಮೃತ್ಯುವಿನ ಪರಿವೇ ಇಲ್ಲದೆ, ಅದರ ಬಗ್ಗೆ ಗಮನವೇ ಇಲ್ಲ. ಯಾವುದರ ಬಗ್ಗೆ? ತನಗೆ ಮೃತ್ಯು ಆಗುತ್ತೆ, ಸಾವು ಸಂಭವಿಸುತ್ತೆ ಅನ್ನೋದರ ಬಗ್ಗೆ ಏನು ಪರಿವೇ ಇಲ್ಲದೆ ಮೇಜರ್ನೇ ಮೋರ್ಚಾ ಸಂಭಾಲಿಯ. ಹಾ, ಮೋರ್ಚಾ ಸಂಭಾಲಿಯ, ಅದನ್ನು ಭೇದಿಸುವಂತ ಕಾರ್ಯದಲ್ಲಿ ಅವನು ಮುನ್ನುಗ್ತಾನೆ. वे धीरे धीरे आगे बढ़ने लगे. धीरे धीरे मतलब
स्लोली आगे पीछे देखना है ना, ऐसे धीरे धीरे आगे बढ़ने लगे। आगे बढ़ना मतलब क्या है? गो फॉरवर्ड। हाँ, ऐसे हाथ में बंदूक लेकर ऐसे देखते देखते धीरे धीरे मतलब क्या है? स्लोली आगे बढ़ने लगे। आप लोग देखे होंगे क्या है फिल्म में सभी सैनिक कैसे हाथ में बंदूक रखकर कैसे आगे बढ़ते हैं, ऐसे ना, ठीक है। हाँ, दिल दहलाने वाली गोलियों का शोर कानों के पर्दों को फाड़ने की कोशिश कर रहा था। हाँ, दिल दहलाने वाली गोलियों का शोर, दिल दहलाने वाली ಏನು ನಮ್ಮ ಎದೆಯನ್ನೇ ಬೆಚ್ಚಿ ಬೀಳಿಸುವಂತಹ ಗೋಲಿಯೋ ಕಾ ಶೋರ್, ಗೋಲಿ ಗುಂಡಿನ बुलेट शब्द, शोर मतलब शब्द, कानों के पर्दों को फाड़ने की कोशिश कर रहा था। हाँ, ಆ ಯುದ್ಧ ಭೂಮಿ ಅಂದ್ರೆ ಹಾಗಿರುತ್ತೆ ಅಲ್ವಾ? ಬಾಂಬು, ದೊಡ್ಡ ದೊಡ್ಡ ಕ್ಷಿಪಣಿಗಳ ಮತ್ತೇನೋ ಮಿಸೈಲ್ಸ್ ಅವುಗಳ ರಾಕೆಟ್ಗಳ ಸೌಂಡು ಅದು ಭಯಂಕರವಾಗಿರುತ್ತೆ. ನಮ್ಮ ಎದೆಯನ್ನೇ ಸೀಳುವಂತ ಒಂದು ಸೌಂಡ್. ಅಷ್ಟು ಮಾತ್ರ ಅಲ್ಲ, ಕಿವಿಯ ತಮಟೆಯನ್ನು ಹರಿದು ಹಾಕುವಂತ ರೀತಿಯಲ್ಲಿ ಇರುತ್ತೆ. ಶೋರ್ ಕಾನೋಕೆ ಪರ್ದೋಂಕು, ಕಿವಿಯ ತಮಟೆ ಪರದೆಯನ್ನು ಫಾಡ್ನ ಅಂದ್ರೆ ಹರಿಯುವ ಪ್ರಯತ್ನವನ್ನು ಮಾಡ್ತಾ ಇತ್ತು. ಯಾವುದು ಪ್ರಯತ್ನವನ್ನು ಮಾಡ್ತಾ ಇತ್ತು? ಅಲ್ಲಿಯ ಗುಂಡಿನ ಆ ಶಬ್ದಗಳು ಮೇಜರ್ನ ಕಿವಿಯ ತಮಟೆಯನ್ನು ಹರಿಯುವಂತ ಪ್ರಯತ್ನವನ್ನು ಮಾಡ್ತಾ ಇತ್ತು. ಅಷ್ಟು ಕಠೋರವಾದಂತ ಶಬ್ದಗಳು. ದೀಪಾವಳಿಯ ಸಂದರ್ಭದಲ್ಲಿ ನಾವು ಪಟಾಕಿ ಹೊಡೆಯುವಾಗಲೇ ಮನೆಯೊಳಗೆ ಕೂತ್ಕೊಳ್ತೀವಿ, ಕೆಲವು ಕೀ ಬಂದ್ ಮಾಡಿ. ಹಾಗಿದ್ರೆ ಯುದ್ಧ ಭೂಮಿಯಲ್ಲಿ ದಿನಾ ಶಬ್ದವನ್ನು ಕೇಳುತ್ತಾ ಇರುವಂತ ಸೈನಿಕರಿಗೆ ಗಣಿಸಬಹುದಲ್ವಾ? ಎಸ್, ठीक है। मेजर पर देशभक्ति का जोश पूरी तरह छाया हुआ था, लेकिन मेजर पर देशभक्ति का छाया, जोश, मेजर पर देशभक्ति का जोश, ಆದರೆ ಮೇಜರ್ನಲ್ಲಿ ದೇಶಭಕ್ತಿಯ ಜೋಶ್, ಜೋಶ್ मतलब क्या है? उत्साह, पूरी तरह छाया हुआ था. ಇಡೀ ಶರೀರದಲ್ಲೇ ದೇಶಭಕ್ತಿಯ ಆ ಒಂದು ನೆರಳು ಏನೋ ಜೋಶ್, ಉತ್ಸಾಹ ಆವರಿಸಿತ್ತು. ಛಾಯಾ ಹುವಾತ, ಆವರಿಸಿತ್ತು. ಓಕೆ, ಎಸ್. ನಾವೊಂದು ಸ್ಫೂರ್ತಿಯಿಂದ ಆಟ ಆಡ್ತಾ ಇರಬೇಕಿದ್ರೆ, ಯಾವುದೋ ಒಂದು ಪಂದ್ಯವನ್ನು ಗೆಲ್ಲಬೇಕೆನ್ನುವಂತ ಆಡ್ತಾ ಇರಬೇಕಿದ್ರೆ ಅಲ್ಲಿ ನಾವು ಅಲ್ಲಿ ಬೀಳ್ತೇವ, ಗಾಯ ಆದ್ರೆ ಏನು ಲೆಕ್ಕಕ್ಕಿಲ್ಲ ಅಲ್ವಾ? ಅದೇ ತರ ದೇಶಭಕ್ತಿ ಅನ್ನುವಂತ ಒಂದು ಉತ್ಸಾಹ ನಮ್ಮ ಶರೀರದಲ್ಲಿ ಇದ್ರೆ ನಮ್ಗೆ ಏನಾಗುತ್ತೆ, ನಮಗೇನು ಗಾಯ ಆಗುತ್ತೆ ಆದ್ರೂ ನಮ್ಮ ಗಮನಕ್ಕೆ ಬರುವುದಿಲ್ಲ. ಬದಲಾಗಿ ನಮ್ಮಿಂದ ದೇಶ ಉಳಿಬೇಕು, ಅದುವೇ ಗಮನ ಇರುತ್ತೆ ಅಲ್ವಾ? ಗೆಲುವು. ಓಕೆ, मौके का इंतजार किया जाए इतना समय भी नहीं था. मौके का इंतजार, मौका मतलब सिचुएशन. ಏನು ಎಲ್ಲಿಂದ ಬರ್ತಾರೆ ಅಂತ ನಾವು ಕಾಯುವಂತ ಕೂಡ ಅವಸರ ಸಂದರ್ಭ ಇರಲಿಲ್ಲ. ಮೌಕೆ ಕೈ ಇಂತಜಾರ್, ಮೌಕ मतलब ಅವಸರ, ಇಂತಜಾರ್ ನಿರೀಕ್ಷೆ. ಇತ್ನಾ ಸಮಯ भी नहीं था. ಎಲ್ಲಿಂದ ಬರ್ತಾರೆ ಅಂತ ಹೇಳಿ ಕಾಯುವಂತ ಏನೋ ಸಮಯ ಕೂಡ ಇಲ್ಲ ಇಲ್ಲಿ. ಅಂದ್ರೆ ಏನು, ಇಸ್ಲಿಯವೇ ನೋಡ್ತಾ ಕೂತ್ಕೊಂಡ್ರೆ ಆಗಲ್ಲ, ಈಗ ಎಲ್ಲಿದ್ದಾರೆ ಅಂತೇಳಿ, ಈಗ ಇಲ್ಲಿದ್ರೆ ಹೋಗಿ ಇಲ್ಲಿಂದ ಗುಂಡು ಬಂದು ಬೀಳುತ್ತೆ ಅಲ್ವಾ? इसलिए वे धड़ाधड़ गोलीबारी करते हुए दुश्मनों के टैंकों को ध्वस्त करते आगे बढ़ रहे थे. वे धड़ाधड़ मतलब क्या है? वो मशीन गन है ना, ऐसे एक एक नहीं, यहाँ पर एक ऐसे नहीं, ऐसे मशीन गन चलता है ना, आप लोग देखिए ना, एक गड़ा 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 है ना, ऐसे धड़धड़ा गोलीबारी करते हुए दुश्मनों के टैंकों को ध्वस्त करते आगे बढ़ रहे थे. दुश्मनों के टैंकों को, वैरीगढ़ टैंक मतलब पता है आपको? एक बुलडोजर की तरह होता है ना, चेन है ना, वो देखे ना बॉर्डर पे टैंक, वो उसे
ಧ್ವಸ್ತ್ करते, ಧ್ವಸ್ತ್ मतलब ಧ್ವಂಸ है ना, ಅದನ್ನೆಲ್ಲ ಧ್ವಂಸ ಮಾಡುತ್ತಾ ಮುಂದೆ 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 आगे आगे वो बढ़ रहा था। कौन? ये मेजर आगे आगे बढ़ रहे थे। फिर क्या हुआ? तभी दुश्मन की कई गोली एक साथ सनसनाती हुई आई और मेजर के हाथ व पेट में घुस गई। तभी ಯಾವಾಗ ಆ ಮೇಜರ್ ಮುಂದೆ ಮುಂದೆ ಸಾಗ್ತಾ ಇದ್ದಾನ, ಸರಾಗವಾಗಿ ಗುಂಡಿನ ಮಳೆ ಸುರಿಸ್ತಾ ಸಾಗ್ತಾ ಇದ್ದಾನ, ತಬಿ ಆವಾಗ್ಲೇ ದುಶ್ಮನ್ ಕಿ ಕೈ ಗೋಲಿಯಾ, ದುಶ್ಮನ್ ಕಿ ಓರ್ ಸೆ ಆಯಿ ಗೋಲಿಯಾ, ವೈರಿಗಳ ಕಡೆಯಿಂದ ಬಂದಂತಹ ಗುಂಡು एक साथ सनसनाती, सनसनाती मतलब लगातार, एक के पीछे एक के पीछे एक के पीछे एक, ऐसे लगातार आती हुई मेजर की हाथ व पेट में घुस गई। मेजर के हाथ और पेट में घुस गई अंदर गई। क्या है? गोली। हाथ और पेट पर मगर चोट लगी है ना, मेजर को चोट लगी, लेकिन भारतीय परंपरा सीने पर गोली खाने की है, पीठ पर नहीं है। क्या है वो? किसकी वाणी है? उसकी मां की वाणी है। भारतीय परंपरा सीने पर गोली खाने की है, पीठ पर नहीं। मां के ये शब्द प्रेरणा दे रहे थे। ನೋಡಿ, ಶತ್ರುಗಳ ಪಾಳಯದಿಂದ ಬಂದಂತ ಹಲವಾರು ಗುಂಡುಗಳು ಅವನ ದೇಹಕ್ಕೆ ಹೊಕ್ಕರು ಕೂಡ, ಅವನು ಗಾಯಗೊಂಡರು ಕೂಡ, ತಾಯಿ ಹೇಳಿದಂತ ಆಶೀರ್ವಾದ ಕೊಡುತ್ತಾ ಹೇಳಿದಂತ ಮಾತು ಅವನಿಗೆ ಪ್ರೇರಣೆಯನ್ನು ನೀಡ್ತಾ ಇತ್ತು, ಮತ್ತೆ ಮತ್ತೆ ಯುದ್ಧವನ್ನು ಮಾಡುವಂತೆ. ಯಾವುದು? ಭಾರತೀಯ ಪರಂಪರೆ ಅನ್ನುವಂಥದ್ದು ಗುಂಡಿಗೆ ಎದೆಯೊಡ್ಡುವುದೇ ವಿನಃ ಬೆನ್ನು ತೋರಿಸುವುದಲ್ಲ ಅನ್ನುವಂತ ಆ ಮಾತು, ಆ ತಾಯಿ ಹೇಳಿದಂತ ಮಾತು ಅವನಿಗೆ ಮತ್ತೆ ಮತ್ತೆ ಸ್ಫೂರ್ತಿ ಪ್ರೇರಣೆಯನ್ನು ನೀಡ್ತಾ ಇತ್ತು. यस, ओके, ये मां की वाणी उन्हें प्रेरणा दे रही थी। यस, चोट की परवाह किए बगैर आगे बढ़ते रहे और गोलियां आकर उनके सीने में घुसती गई। चोट की परवाह की, चोट ಗಾಯ, ವೂಂಡ್ है ना, ಗಾಯದ ಪರಿವೇ ಇಲ್ಲದೆ, ಅದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಆಗೆ ಆಗೆ ಪಡ್ ರಹೇ ಥೇ. ಮುಂದೆ ಮುಂದೆ ಸಾಗಿದ ಗುಂಡುಗಳು ಇನ್ನೂ ಬರ್ತಾ ಇವೆ, ಆದ್ರೆ ಗಾಯ ಆಗ್ತಾ ಇದೆ, ರಕ್ತ ಸುರಿತಾ ಇದೆ, है ना, घायल होकर पूरे शरीर पे खून बहने लगी, है ना, लेकिन उसके परवाह किए बिना वो फिर भी आगे 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 बढ़ रहे हैं। गोलियां आकर उनके सीने में घुसती गई। गोलियां आकर, गुंडुಗಳು ಒಂದೇ ಸಮನೆ ಬರುತ್ತಾ ಬರುತ್ತಾ उनके कहां पर? सीने पर घुसती गई। ಎದೆಯ ಒಳಗೆ ಏನೋ ಒಂದೊಂದಾಗಿ ನುಗ್ಗತೊಡಗಿದವು. यस, स्थिति को समझते हुए उनको पीछे हटने का आदेश जारी किया गया। पीछे वाले बहुत सारे सैनिक हैं, वो समझे अभी ज्यादा देर तक वो नहीं बचेगा। कौन? ये मेजर, बहुत चोट लगी है, इसलिए उसे तुरंत अस्पताल ले जाना है ना। ಹೆಚ್ಚು ಹೊತ್ತು ಹೀಗೆ ಇದ್ರೆ ಮೃತ್ಯು ಖಂಡಿತ. ಹಾಗಾಗಿ ಇವಾಗಲೇ ಆ ಮೇಜರ್ ಅನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು, ಮಿಲಿಟರಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಅನ್ನುವಂತ ಅದನ್ನು ಹಿಂದೆ ಇದ್ದಂತ ಸೈನಿಕರು ಮನಗಂಡ್ರು. ಓಕೆ, ಪೀಚೆ ಹಟ್ನೆಕ, ಹಿಂದೆ ಅವನ್ನು ಕಳಿಸ್ಕೋಬಹುದು. ಆದೇಶ ಜಾರಿ ಕಿಯಾಗಯ, ಅಲ್ಲಿ ಆದೇಶ ಕೊಟ್ಟರು, ಅವರನ್ನು ಕರ್ಕೊಂಡು ಬನ್ನಿ ಅಂತ ಹೇಳಿ ಆರ್ಡರ್ ಮಾಡಿದ್ರು. पर मेजर के कदम रुके नहीं, पर मेजर के कदम, कदम मतलब ಹೆಜ್ಜೆ. ಆದರೆ ಮುಂದೆ 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 ಹೋಗ್ತಾ ಇದ್ದಂತಹ ಮೇಜರ್ನ ಹೆಜ್ಜೆ ಹಿಂದಡಿ ಇಡ್ಲಿಲ್ಲ. ಮುಂದೆ ಶತ್ರುಗಳಿದ್ದಾರೆ, ಅಲ್ಲಿಗೆ ಹೋಗ್ತಿತ್ತು ಹೊರತು ಹಿಂದೆ ಅಡಿ ಇಡ್ಲಿಲ್ಲ. ಎಲ್ಲ ಜನರು ಕರೆದ್ರು ವಾಪಸ್ ಬಾ ಅಂತ ಹೇಳಿ.
दुश्मन के सारे टैंकों को ध्वस्त कर विजयशी को गले लगाकर ही उन्हें दम लिया। हाँ, ದುಶ್ಮನ್ ಕೆ ಸಾರೆ ಟ್ಯಾಂಕೋಂಕು ಶತ್ರುಪಾಳ್ಯದ ಎಲ್ಲ ಟ್ಯಾಂಕ್ಗಳನ್ನು ಧ್ವಸ್ತ್ ಕರ್ತೆ ಹಿ ಧ್ವಂಸ ಮಾಡಿಯೇ ವಿಜಯಶ್ರೀಕು ಗಲೆ ಲಗಾಕರೆ ವಿಜಯದ ಮಾಲೆಯನ್ನೇ ತನ್ನ ಕೊರಳಿಗೆ ಇರಿಸಿಕೊಂಡು ಆವಾಗಲೇ ನಿಟ್ಟುಸಿರು ಬಿಟ್ಟ ಲಗಾಕರ್ವಿ ದಾಮ್ಲಿಯ ಅಲ್ಲಿ ತನಕ ಏನೋ ಕಂಟಿನ್ಯೂಸ್ಲಿ ಯುದ್ಧ ಮಾಡ್ತಲೇ ಇದ್ದ. ಎಸ್, ತನ್ನ ಗಾಯದ ಪರಿವು ಇಲ್ಲದೆ ಕಂಟಿನ್ಯೂಸ್ ಆಗಿ ಏನ್ ಮಾಡ್ತಾ ಇದ್ದ, ಯುದ್ಧ ಮಾಡ್ತಾ ಇದ್ದ. ಓಕೆ, ಎಸ್. तुरंत ही अमृतसर के सैनिक अस्पताल में आए, उन्हें लाया गया. ಇನ್ನೇನು ವಿಜಯಶ್ರೀ ನಮ್ಮ ಏನು ವಿಜಯ ನಮ್ಮ ಸೈನಿಕರಿಗಾಗಿದೆ. ಇನ್ನೇನು ಅವನಲ್ಲಿ ಬಿದ್ದು ಬಿಡ್ತಾನೆ ಯಾರೋ ಆ ಸೈನಿಕ ಮೇಜರ್. तुरंत ही अमृतसर के सैनिक अस्पताल में उन्हें लाया गया. अमृतसर कहाँ है? पंजाब बॉर्डर पे है ना. ಅಲ್ಲಿಗೆ ಕರ್ಕೊಂಡು ಬರಲಾಯಿತು. ಯಾರನ್ನು ಕರ್ಕೊಂಡು ಬರಲಾಯಿತು? ಆ ಮೇಜರ್ ಅನ್ನು, ಗಾಯಗೊಂಡಂತ ಮೇಜರ್ ಅನ್ನು ಅಲ್ಲಿ ಸೈನಿಕ ಏನೋ ಮಿಲಿಟರಿ ಹಾಸ್ಪಿಟಲ್ ಕರ್ಕೊಂಡು ಬರಲಾಯಿತು. पर तब तक पूरा सीना गोलियों से चलनी हो चुका था. ಆದ್ರೆ ತಡವಾಗಿತ್ತು, ಮೊದಲೇ ಆಗ್ತಿದ್ರು. ಅಲ್ಲಿ ತನಕ ಅವರ ಪೂರಾ ಸೀನಾ, ಇಡೀ ಎದೆ ಚಲ್ನಿ ಹೋ ಚುಕಾ ತಾ ಗೋಲಿಯೋ ಸಿ. ಚಲ್ನಿ ಮತ್ಲಕ್ಕೆ ಜರಡಿ, ಹಾಲೆಲ್ಲ ಸೋಸ್ತೀವಲ್ಲ, ಚಾ ಎಲ್ಲ, ಆ ತರ ಆಗಿತ್ತು. ಯಾವುದು? ಚಲ್ನಿ ತರ ಆಗಿತ್ತು. ಯಾವುದು? ಎದೆ. ಓಕೆ, ಎಸ್. दुश्मन रूंधे गले से अधिकारियों ने पूछा. रूंधे गले से ಗದ್ಗದಿತನಾಗಿ ಅಧಿಕಾರಿಯೊಬ್ಬ ಸೈನಿಕ ಅಧಿಕಾರಿ ಕೇಳಿದ. ಇನ್ನೇನು ಬದುಕುವ ಸ್ಥಿತಿಯಲ್ಲಿಲ್ಲ ಯಾರು ಮೇಜರ್. आपकी कोई अंतिम इच्छा है? ನಿನಗೇನಾದ್ರೂ ಕೊನೆಯ ಆಸೆ ಇದೆಯಾ? अंतिम इच्छा है? गोलियां सीने में कसक रही थी. गोलियां सीने में कसक रही थी. ಆ ಗುಂಡುಗಳು ಇನ್ನೂ ಕೂಡ ಎದೆಯಲ್ಲಿದೆ, ಚುಚ್ಚಿಕೊಂಡಿವೆ. पर मेजर ने चेहरे पर मुस्कान लाते हुए कहा. ನೋಡಿ, ಎದೆಯೊಳಗೆ ಗುಂಡು ನುಗ್ಗಿದೆ, ಇಡೀ ಎದೆ ಜರಡಿತರಾಗಿತ್ತು, ಆದ್ರೆ ಮುಖದಲ್ಲಿ ಮಂದಹಾಸ. ಮುಸ್ಕಾನ್, ಮಂದಹಾಸ. ಲಾತೆ ಹುಯೆ ಕಹ, ಏನಂತ ಹೇಳ್ತಾನೆ? ಹಾ ಹೇ, ನನಗೆ ಕೊನೆಯ ಒಂದು ಇಚ್ಛೆ ಇದೆ. ಆ ಹೇ, मेरी मां तक संदेश पहुंचा देना. तुम्हारे बेटे ने गोलियां सीने पर ही खाई है, पीठ पर नहीं. ಸೈನಿಕ ಆಸ್ಪತ್ರೆಗೆ ಕರೆದುಕೊಂಡು ಬಂದಂತಹ ಅಧಿಕಾರಿ ಮೇಜರ್ನಲ್ಲಿ ಕೊನೆಯ ಆಸೆಯನ್ನು ಕೇಳ್ತಾನೆ. ನನಗೇನಾದ್ರೂ ಕೊನೆಯ ಆಸೆ ಇದೆಯಾ ಅಂತ ಹೇಳಿ. ಆಗ ಆ ಮೇಜರ್ ಹೇಳ್ತಾನೆ, ಏನು? ತನ್ನ ಇಡೀ ಶರೀರವು ಕೂಡ ಎದೆ ಏನು ಗುಂಡಿನಿಂದ ಒಳ ಹೊಕ್ಕಿ ಜರಡಿಯಂತೆ ಆದ್ರೂ ಕೂಡ ಮುಖದಲ್ಲಿ ಮಂದಹಾಸವನ್ನು ಬೀರುತ್ತಾ ಹೇಳುತ್ತಾನೆ, ಹಾ ಹೇ, ಹೌದು, ನನ್ನ ಒಂದು ಅಂತಿಮ ಆಸೆ ಇದೆ. ಏನಂತ ಹೇಳಿದ್ರೆ, ನನ್ನ ತಾಯಿಗೆ ಒಂದು ಸಂದೇಶವನ್ನು ನೀವು ಕಳುಹಿಸಿಕೊಡ್ಬೇಕು. ನಿಮ್ಮ ಮಗ ಗುಂಡಿಗೆ ಎದೆ ಒಡ್ಡಿದನೇ ವಿನಃ ಬೆನ್ನು ತೋರಿಸಿಲ್ಲ ಅನ್ನುವಂತ ಸಂದೇಶವನ್ನು ನೀವು ನನ್ನ ತಾಯಿಗೆ ಕಳಿಸಬೇಕು ಅಂತೇಳಿ ಕೊನೆಯ ಸಾವಿನ ಸಂದರ್ಭದಲ್ಲೂ ಕೂಡ ತನ್ನ ತಾಯಿಯ ಮಾತನ್ನು ನೆರವೇರಿಸಿದಂತಹ ಧನ್ಯತಾ ಭಾವವನ್ನು ಅವನು ಪಡೆಯುತ್ತಾನೆ. ಜೊತೆಗೆ ತಾಯ್ನಾಡಿನ ರಕ್ಷಣೆಯನ್ನು ಕೂಡ ಮಾಡಿದಂತ ಆ ಧನ್ಯತೆಯನ್ನು ಅವನು ಪಡ್ಕೊಳ್ಳುತ್ತಾನೆ. ಇದುವೇ ನಮ್ಮ ವೀರ ಸೈನಿಕರು. ಯೇ ಹೇ ಭಾರತೀಯ ಸೈನಿಕ, ये है इंडियन सोल्जर, है ना. वो ये वीर, ये बहादुर कौन थे पता है? ये सच्ची घटना है. 1965 भारत पाकिस्तान के बीच घमासान एक युद्ध हुआ था. वहां के अवसर पर एक वीर योद्धा मेजर आशाराम त्यागी, उन्होंने क्या है, ಭಾರತ್ ಕಿ ರಕ್ಷಾ ಕರ್ನೆ ಕಿ ಜಿಮ್ಮೆದಾರಿ ನಿಭಾಯಿ ಥಿ. ಓಕೆ, ಇದು ಬೇರೆ ಯಾರು ಅಲ್ಲ, 1965ರಲ್ಲಿ ಭಾರತ ಪಾಕಿಸ್ತಾನ ಯುದ್ಧ ಸಂದರ್ಭದಲ್ಲಿ
ದೇಶದ ರಕ್ಷಣೆಯನ್ನು ಮಾಡಿದಂತಹ ಸಮರ್ಥ ಒಬ್ಬ ಬಹದ್ದೂರ್. ಬಹದ್ದೂರ್ मतलब कौन है? वीर मेजर आशाराम त्यागी, अफसर आसाराम त्यागी, जिन्होंने मां के वचनों का पालन करते हुए अपनी मातृभूमि की रक्षा के लिए प्राणों की बाजी लगा दी। हाँ, जिन्होंने मां के वचनों का पालन करते हुए, मां की बातों को पालन करते हुए, इसके साथ साथ भारत माता की रक्षा भी किया था. ನೋಡಿ, ತಾಯಿಯ ಮಾತನ್ನು ಕೂಡ ನೆರವೇರಿಸಿದೆ ಏನಂತ ಹೇಳಿದ್ರೆ, ಭಾರತೀಯರ ಪರಂಪರೆ ಅನ್ನುವಂಥದ್ದು ಗುಂಡಿಗೆ ಎದೆಯೊಡ್ಡುವುದೇ ವಿನಃ ಬೆನ್ನು ತೋರಿಸುವುದಲ್ಲ, ಅದು ಹೇಡಿಗಳ ಲಕ್ಷಣ ಅಲ್ವಾ ಅನ್ನುವ ಮಾತನ್ನು ನೆನಪಿಸಿಕೊಂಡು ಅದನ್ನು ಶಿರಸ ಪಾಲಿಸಿದ್ದಾನೆ. ಯಾರು? ಈ ಮೇಜರ್. ಜೊತೆಗೆ ತಾಯಿನಾಡಿನ ರಕ್ಷಣೆಯನ್ನು ಕೂಡ ಮಾಡಿದ್ದಾನೆ. ಓಕೆ, हाँ, अपनी मातृभूमि की रक्षा के लिए प्राणों की बाजी लगा दी. बाजी लगाना मतलब ಪಣ. ಹಾ, ತಾಯಿನಾಡಿನ ರಕ್ಷಣೆಗಾಗಿ ತನ್ನ ಪ್ರಾಣವನ್ನೇ ಪಣವಾಗಿಟ್ಟ. ಓಕೆ, ಅಂತ ಮಹಾನ್ ಬಹದ್ದೂರ್ ಕೌನ್ ಹೈ? आशाराम त्यागी. ओके, दीपक बुझ गया पर उसकी अमर ज्योति युगों तक देशभक्तों को राह दिखाती रहेगी. दीपक बुझ गया अल्वा, दीप आरी होईतु पर उसकी अमर ज्योति, लेकिन उसकी अमर ज्योति आदरे आ अमर ज्योति युगों तक देशभक्तों को राह दिखाती रहेगी. हाँ, ದೀಪ ಆರಿ ಹೋದ್ರೂ ಕೂಡ ಈ ಅಮರ ಜ್ಯೋತಿ, ಅವನು ತೋರಿದಂತಹ ಶೌರ್ಯದ ಜ್ಯೋತಿ ಯುಗೋಂತ ಯುಗ ಯುಗಾಂತ್ಯದವರೆಗೂ ಕೂಡ ದೇಶಭಕ್ತರಿಗೆ ದಾರಿಯನ್ನು ತೋರಿಸ್ತಾ ಇರುತ್ತೆ. ದೇಶಭಕ್ತರಿಗೆ ಸ್ಫೂರ್ತಿಯಾಗಿರುತ್ತೆ ಅವರ ಹೋರಾಟ, ಅವರ ಆ ಯುದ್ಧದ ಕೆಚ್ಚೆದೆಯ ಹೋರಾಟ. ಓಕೆ, ಹೀಗೆ ನಾವೆಲ್ಲರೂ ಕೂಡ ಇಂಥ ದೇಶಭಕ್ತಿಯನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳಬಹುದು. ಆ ಮೂಲಕವಾಗಿ ನಾವು ನಮ್ಮ ದೇಶದ ರಕ್ಷಣೆಯನ್ನು ಮಾಡೋಣ ಅಂತ ಹೇಳುತ್ತಾ ಈ ಒಂದು ಪಾಠವನ್ನು ನೀವು ಅರ್ಥೈಸಿಕೊಂಡಿದ್ದೀರ ಅಂತ ನಾನು ಭಾವಿಸಿದ್ದೇನೆ. ओके, आप सभी इस पाठ को क्या है ठीक तरह से समझ हुए होंगे. अगर किसी शंका डाउट्स है तो मुझसे कमेंट्स के द्वारा आप लोग पूछना है. ओके, अब बताइए आशाराम त्यागी कौन है? वो मेजर है. और युद्ध भूमि जाते हुए पुत्र के सिर पर हाथ रखते हुए मां ने एक बात बताई थी. क्या बात है? उसे आप लोग ध्यान में रखना है और मुझे उसे भेजना है लिखकर. ओके, हाँ, और क्या है, उन्होंने युद्ध कैसे किया है ना, और वो बहुत घायल हुआ था, उन्हें पीछे हटने का आदेश जारी किया गया था, लेकिन उन्होंने आगे युद्ध करते सारे टैंकों को ध्वस्त करते ही वो अंतिम थम लिया था, है ना. इस तरह वो किस तरह युद्ध किया और वापस क्या ना जीतने के बाद उन्हें अमृतसर के मिलिट्री हॉस्पिटल लाया गया था. वहां पर एक अधिकारी अंतिम इच्छा है क्या उन्हें पूछने वक्त मेजर की स्थिति कैसी थी वो भी आप लोग समझना है. ओके, ठीक है. एक सैनिक इस तरह देश की रक्षा कर सकता है. हम भारतवासी होकर देश की रक्षा नहीं कर सकते हैं? कर सकते हैं, बिल्कुल कर सकते हैं. इतना तो हम लोग करना है. हमारे देश के प्रति क्या है, भक्ति की भावना होनी चाहिए. ओके, सभी को नमस्कार.